ಇದು ತುರುಮಣೆ ಗಿಡ ಅಥವಾ ಹೆರಮಣೆ ಗಿಡ ತುಳುವಲ್ಲಿ ಹಾಕಿರ ಅಂತಾರೆ. ಆ್ಯಕ್ಚುಲಿ ಕಳೆ ಗಿಡ ಅಂತ, ಯಾರು ಅದನ್ನು ಅದರ ಹತ್ರ ಹೋಗೋದಿಲ್ಲ. ಬಟ್ ನ್ಯೂಟ್ರಿಷನಲ್ಲಿ ಮತ್ತು ಮೆಡಿಸಿನಲ್ಲಿ ಕರಿವೆ ಮತ್ತು ಬಸಳೆಗಿಂತ ಭಾಳ ಮೇಲ್ಗೈ. ಅಂದರೆ ಈಗ ವಾತ ಸಮಸ್ಯೆ ಇದ್ದವರು, ಕಾಲು ಗಂಟೆ ನೋವು ಅವ್ರದ್ದೆಲ್ಲ ಇದ್ದರೆ ನಿಮಗೆ ಅದೇ ದಿನ ಆ ನೋವು ಕಡಿಮೆ ಆದರೂ ಗೊತ್ತಾಗ್ತದೆ. ಅಂದರೆ ವಾತಾಹಾರ ಅಂತ. ಮತ್ತು ಯಾವುದೇ ರೀತಿಯಲ್ಲೂ ಎಷ್ಟು ತಿಂದರೂ ನಿಮಗೆ ಉಪದ್ರ ಕೊಡದ ಸೊಪ್ಪು ಮತ್ತು ಎಲ್ಲ ಹರಿವೆ ಬಸಳೆಯಿಂದ ಏನೆಲ್ಲ ಮಾಡಲಿಕ್ಕಾಗ್ತದೆ ಅದೆಲ್ಲ ಪದಾರ್ಥಕ್ಕೂ ಆಗ್ತದೆ. ಸಾಂಬಾರು, ತೊವೆ, ಗೊಜ್ಜು, ತಂಬಳಿ, ನೀವು ಪತ್ರೊಡೆ ಏನೆಲ್ಲ ಸೊಪ್ಪಲ್ಲಿ ಮಾಡಲಿಕ್ಕಾಗ್ತದೆ ನೋಡಿ, ಅದೆಲ್ಲದಕ್ಕೂ ಆಗ್ತದೆ. ಮತ್ತು ಕೊಯ್ಯುವಾಗ ಒಂಚೂರು ನಿಮಗೆ ತುರಿಕೆ ಅನುಭವ ಬಿಟ್ಟರೆ ಮತ್ತು ಎಲ್ಲದಕ್ಕೂ ಬಾಯಿಗೆ ಫ್ರೆಂಡ್ಲಿ, ಹೊಟ್ಟೆಗೆ ಫ್ರೆಂಡ್ಲಿ. ಸೊ ಈ ಸಸ್ಯವನ್ನು ಮರೆತು ಬಿಡಬಾರ್ದು. ಇದನ್ನು ಉಳಿಸ್ಬೇಕಂದ್ರೆ ನಾವು ಇಡೀ ಗಿಡವನ್ನು ಕೀಳೋದಲ್ಲ, ಅದರ ಹೂವು ಬಿಡೋಕ್ಕೆ ಸ್ವಲ್ಪ ಕಾಂಡದ ಕೆಳಭಾಗದಲ್ಲಿ ಸ್ವಲ್ಪ ಬಿಟ್ಟು, ಯಾಕಂದರೆ ನೆಕ್ಸ್ಟ್ ಸೀಸನಿಗೆ ಅದರ ಬೀಜ ಬೇಕು. ನಾವು ಇಟ್ ಈಸ್ ರೆಡಿ ಟು ಕುಕ್. ಭಾರಿ ಒಂದು ಹಗುರದ ಸೊಪ್ಪು. ನೀವು ಇಷ್ಟು ಸೊಪ್ಪಲ್ಲಿ ಒಂದು ಇಷ್ಟು ಪಲ್ಯ ಆಗ್ಬೋದು. ಹಾಗಾಗಿ ಕ್ವಾಂಟಿಟಿ ನಿಮಗೆ ಬೇಕಾದಾಗೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಈಗ ಇದನ್ನು ಏನು ಕೈಯ ಒಳಗೆ ಇದು ಏನೂ ತುರಿಕೆ ಮಾಡೋದಿಲ್ಲ. ತುರಿಕೆ ಬರೋದು ಯಾವತ್ತು ಕೈಯ ಮೇಲ್ಗಡೆ. ಒಂದು ವೇಳೆ ಹೀಗೆ ತಾಗಿ ತಂತಿಟ್ಟುಕೊಳ್ಳಿ, ಕೊಯ್ಯುವಾಗಲೂ ಕೂಡ ಚೂರು ತೆಂಗಿನೆಣ್ಣೆ ಸವರ್ಕೊಂಡು ಆ ತುರಿಕೆಯನ್ನು ತೆಗಿಬೋದು. ಹಾಗಾಗಿ ಸಸ್ಯದ ಬಗ್ಗೆ ಭಯ ಬೇಡ. ಇದು ಅತ್ಯಂತ ಆರೋಗ್ಯದಾಯಕ ಒಂದು ರುಚಿಕರವಾದ ಸೊಪ್ಪು. ಯಾವ ಸೀಸನ್ನಲ್ಲೂ ಲಭ್ಯ ಇರುವ ಸೀಸನಲ್ಲಿ ತಿನ್ಬೋದು. ಇದಕ್ಕೆ ಯಾವುದೇ ರೀತಿಯ ಒಂದು ನೆಗೆಟಿವ್ ಅಥವಾ ಋಣಾತ್ಮಕ ಗುಣಗಳಿಲ್ಲ. ಈಗ ನಾವಿದನ್ನು ತಯಾರಿಸುವ ವಿಧಾನ ನೋಡೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದನ್ನು ಚಟಪಟ ಎಂದ ನಂತರ ನಾವು ಸ್ವಲ್ಪ ಇದಕ್ಕೆ ಉದ್ದಿನ ಬೇಳೆ, ಜೀರಿಗೆ ಮತ್ತೆ ಒಂದು ಕೆಂಪು ಮೆಣಸಿನಕಾಯಿ ಹಾಕೋಣ. ಅದನ್ನ ಸ್ವಲ್ಪ ರೋಸ್ಟ್ ಆಗ್ಲಿಕ್ಕೆ ಬಿಡ್ಬೇಕು. ಆನಂತರ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತೆ ಹಸಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಒಂದು ಒಗ್ಗರಣೆ ಕೊಡ್ಬೇಕು. ಆನಂತರ ಇದಕ್ಕೆ ನಾವು ಚಾಪ್ ಮಾಡಿದ ಈರುಳ್ಳಿಯನ್ನು ಹಾಕೋಣ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನಾವು ಅದನ್ನು ಹುರಿಬೇಕು. ಇದಕ್ಕೆ ನಾವು ಚಾಪ್ ಮಾಡಿದ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ ಕಟ್ ಮಾಡಿದ ತುರಿಮನೆ ಸೊಪ್ಪನ್ನು ಹಾಕಬೇಕು. ಹಾಕಿದ ನಂತರ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ. ಹಾಕುವಾಗ ಕ್ವಾಂಟಿಟಿ ನೋಡಿ, ಇದನ್ನು ಮಿಕ್ಸ್ ಮಾಡಿ ಬಾಯ್ಲ್ ಆಗುವಾಗ ಕ್ವಾಂಟಿಟಿ ಎಷ್ಟು ಕಡಿಮೆ ಆಗ್ತದಂತ ನೋಡಿ. ಇದಕ್ಕೆ ಹುಣಸೆ ಹುಳಿಯನ್ನು ಹಾಕಬಹುದು ಅಥವಾ ನಾನಿಲ್ಲಿ ಜಾರಿಗೆಯನ್ನು ಯೂಸ್ ಮಾಡಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಈಗ ನಾವು ಹೇಗೆ ಕುದಿ ತರಬೇಕಂದ್ರೆ, ಇದರ ಮೇಲೆ ಲಿಡ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿ ಬರಲಿಕ್ಕೆ ಬಿಡಬೇಕು, ಅಥವಾ ಅಡಿತಾಗ್ತದೆ. ಗ್ಯಾಸ್ ಆಫ್ ಮಾಡೋಣ. ಇಲ್ಲಿ ನಮ್ಮ ಆರೋಗ್ಯಕರವಾದ ತುರಿಮನೆ ಸೊಪ್ಪಿನ ರೆಸಿಪಿ ರೆಡಿಯಾಗಿದೆ. ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ.